ಬೀದರ್ ನಗರದ ಕುಂಬರವಾಡ ಗ್ರಾಮದ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯಾದ ಶ್ರೀಮತಿ ಶೋಭಾರಾಣಿ ಗಂಡ ಜೋಸೆಫ್ ಇವರ ಮನೆ ಕುಂಬರವಾಡ ಗ್ರಾಮದಲ್ಲಿದೆ. ಇದೇ ಗ್ರಾಮದಲ್ಲಿ ನೀರಿನ ಟ್ಯಾಂಕರ್ ಹತ್ತಿರ ಒಂದು ನೀಲಿ ಧ್ವಜ ಇರುತ್ತದೆ. ಈ ಧ್ವಜವನ್ನು ನಗರ ಪಾಲಿಕೆಯವರು, ಆಯುಕ್ತರು ಮತ್ತು ಸಿಬ್ಬಂದಿಗಳು ಹಾಗೂ ಪೊಲೀಸರು ಸದರಿ ಧ್ವಜವನ್ನು ದಿನಾಂಕ 18/5/2026 ತೆರವುಗೊಳಿಸಿದ್ದಾರೆ. ಶ್ರೀಮತಿ ಶೋಭಾರಾಣಿ ಗಂಡ ಜೋಸೆಫ್ ಇವರ ಮನೆಯು ಪಕ್ಕದಲ್ಲಿ ದಿನಾಂಕ 19/5/2026 ಗಾಳಿ ಮತ್ತು ಮಳೆಯಿಂದಾಗಿ ನೀಲಿ ಧ್ವಜ ಬಂದು ಶ್ರೀಮತಿ ಶೋಭಾರಾಣಿ ಗಂಡ ಜೋಸೆಫ್ ಮನೆಯ ಕಾಂಪೌಂಡ್ ಹೊರಗೆ ಬಿದ್ದಿರುತ್ತದೆ. ಈ ಧ್ವಜವನ್ನು ಶ್ರೀಮತಿ ಶೋಭಾರಾಣಿ ಗಂಡ ಜೋಸೆಫ್ ಇವರು ಇದಕ್ಕೆ ಹಾನಿಯಾಗಬಾರದೆಂಬ ಉದ್ದೇಶದಿಂದ ತಮ್ಮ ಮನೆಗೆ ತೆಗೆದುಕೊಂಡು ಹೋಗುತ್ತಿದ್ದರು. ಶ್ರೀಮತಿ ಶೋಭಾರಾಣಿಯವರು ಮನೆ ಎದುರುಗಡೆ ಇರುವ ಜನರಿಗೂ ಹಾಗೂ ಶ್ರೀಮತಿ ಶೋಭಾರಾಣಿಯವರ ಮಧ್ಯ ಮುಂಚಿನಿಂದ ಮನಸ್ತಾಪ ಇರುತ್ತದೆ. ಈ ಸಂಘಟನೆಯನ್ನು ಉದ್ದೇಶಪೂರ್ವಕವಾಗಿ ಬಳಸಿಕೊಂಡು ಇವರು ಸಾಮಾಜಿಕ ಜಾಲತಾಣ ಫೇಸ್ಬುಕ್ಕಿನಲ್ಲಿ ಶ್ರೀಮತಿ ಶೋಭಾರಾಣಿ ಅವರು ನೀಲಿ ಧ್ವಜವನ್ನು ತೆರವುಗೊಳಿಸುತ್ತಿರುತ್ತಾರೆಂದು ಸುಳ್ಳು ಪ್ರಚಾರ ಮತ್ತು ಅಪವಾದನೆ ಮಾಡುತ್ತಿರುತ್ತಾರೆ. ನೀಲಿ ಧ್ವಜ ತೆರವುಗೊಳಿಸಿದ್ದಾರೆ ಎಂದು ಅಪಾದನೆ ಮಾಡಿರುವುದು ಸತ್ಯಕ್ಕೆ ದೂರು. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮ ಆದ್ಯ ಗಮನಕ್ಕೆ ತರಬಯಸುವುದೇನೆಂದರೆ, ಬೀದರ್ ನಗರದ ಕುಂಬರವಾಡ ಗ್ರಾಮದ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಶ್ರೀಮತಿ ಶೋಭಾರಾಣಿ ಗಂಡ ಜೋಸೆಫ್ ಇವರು ಮನೆಯ ಕುಂಬರವಾಡ ಗ್ರಾಮದಲ್ಲಿದ್ದು, ಇದೇ ಗ್ರಾಮದಲ್ಲಿ ನೀರಿನ ಟ್ಯಾಂಕರ್ ಹತ್ತಿರ ಒಂದು ನೀಲಿ ಧ್ವಜ ಇದ್ದಿರುತ್ತದೆ. ಈ ಧ್ವಜವನ್ನು ನಗರ ಪಾಲಿಕೆ ಆಯುಕ್ತರು ಮತ್ತು ಸಿಬ್ಬಂದಿಗಳು ಹಾಗೂ ಪೊಲೀಸರು ಸದರಿ ಧ್ವಜವನ್ನು ದಿನಾಂಕ 18/5/2026 ತೆರವುಗೊಳಿಸಿರುತ್ತಾರೆ. ಶ್ರೀಮತಿ ಶೋಭಾರಾಣಿ ಗಂಡ ಜೋಸೆಫ್ ಇವರು ಮನೆಯ ಪಕ್ಕದಲ್ಲಿ ಇದ್ದ ದಿನಾಂಕ 19/5/2026 ಗಾಳಿ ಮತ್ತು ಮಳೆಯಿಂದಾಗಿ ನೀಲಿ ಧ್ವಜ ಬಂದು ಶ್ರೀಮತಿ ಶೋಭಾರಾಣಿ ಗಂಡ ಜೋಸೆಫ್ ಮನೆ ಕಾಂಪೌಂಡ್ ಹೊರಗೆ ಬಿದ್ದಿರುತ್ತದೆ. ಈ ಧ್ವಜವನ್ನು ಶ್ರೀಮತಿ ಶೋಭಾರಾಣಿ ಗಂಡ ಜೋಸೆಫ್ ಇದಕ್ಕೆ ಹಾನಿ ಆಗಬಾರದೆಂಬ ಉದ್ದೇಶದಿಂದ ತಮ್ಮ ಮನೆಗೆ ತೆಗೆದುಕೊಂಡು ಹೋಗುತ್ತಿದ್ದರು. ಆದರೆ ಶ್ರೀಮತಿ ಶೋಭಾರಾಣಿಯವರು ಮನೆಯ ಎದುರುಗಡೆ ಇರುವ ಜನರಿಗೂ ಹಾಗೂ ಶ್ರೀಮತಿ ಶೋಭಾರಾಣಿಯವರಿಗೂ ಮಧ್ಯದ ಮುಂಚಿನಿಂದ ಮನಸ್ತಾಪನೆ ಇರುತ್ತದೆ. ಈ ಘಟನೆಯನ್ನು ಉದ್ದೇಶಪೂರ್ವಕವಾಗಿ ಬಳಸಿಕೊಂಡು ಇವರು ಸಾಮಾಜಿಕ ಜಾಲತಾಣವು ಫೇಸ್ಬುಕ್ಕಿನಲ್ಲಿ ಶ್ರೀಮತಿ ಶೋಭಾರಾಣಿ ಇವರ ನೀಲಿ ಧ್ವಜವನ್ನು ತೆರವುಗೊಳಿಸಿರುತ್ತಾರೆಂದು ಸುಳ್ಳು ಅಪಪ್ರಚಾರ ಮತ್ತು ಅಪಾದನೆ ಮಾಡಿರುತ್ತಾರೆ. ಇದರಿಂದಾಗಿ ಶ್ರೀಮತಿ ಶೋಭಾರಾಣಿಯವರು ಮಾನಸಿಕ ಹಿಂಸೆ ಅನುಭವಿಸುತ್ತಿದ್ದಾರೆ. ಅಲ್ಲದೆ ಇವಳನ್ನು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಯಿಂದ ವಜಾಗೊಳಿಸುವಂತೆ ಪ್ರಯತ್ನಿಸುತ್ತಿದ್ದಾರೆ. ಆದರೆ ಸದರಿ ಅಪಾದನೆಯನ್ನು ಸತ್ಯಕ್ಕೆ ದೂರವಾಗಿರುತ್ತದೆಂದು ಪ್ರಯುಕ್ತ ದೈವಗಳಾದ ತಾವುಗಳು ಈ ಮೇಲಿನ ತಿಳಿಸಿರುವ ಅಂಶಗಳನ್ನು ಪರಿಶೀಲಿಸಿ ಅಂಗನವಾಡಿ ಕಾರ್ಯಕರ್ತೆಯಾದ ಮಾಡಲಾಗಿದೆ. ಧನ್ಯವಾದಗಳು. ದಿನ ನಾವು ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ನಮ್ಮ ಅಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿರುತ್ತೇವೆ. ಈ ಹಿಂದೆ 18ನೇ ತಾರೀಕಿಗೆ ಬೀದರ್ ನಗರದ ಕುಂಬರವಾಡ ಗ್ರಾಮದಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯು ನೀಲಿ ಧ್ವಜವನ್ನು ತೆರವುಗೊಳಿಸಿದರೆಂದು ಅಪವಾದನೆಯನ್ನು ಹೊದಿಸಿದ್ದಾರೆ. ಅದು ಶುದ್ಧ ತಪ್ಪು, ಅದು ಶುದ್ಧ ಸುಳ್ಳಾಗಿದೆ. ನಾವು ಅಂಗನವಾಡಿ ಕಾರ್ಯಕರ್ತರು ಗೌರವ ರೂಪದಲ್ಲಿ ಆ ಏರಿಯಾದಲ್ಲಿ ಕೆಲಸ ಮಾಡೋಕ್ಕೆ ಹೋಗಿರ್ತೇವೆ. ನಮಗೂ ನೀಲಿ ಧ್ವಜದ ಸ್ವಾಭಿಮಾನ ಇದೆ. ನಮ್ಮ ಅಂಗನವಾಡಿ ಕಾರ್ಯಕರ್ತರು ಯಾರೂ ಆ ರೀತಿ ಮಾಡೋದಿಲ್ಲ ಅಂಥೇಳಿ ನಮಗೆ ನಂಬಿಕೆ ಇದೆ. ಆದರೆ ನಮಗೂ ಅದು ಆ ಸಂವಿಧಾನದ ವ್ಯಾಪ್ತಿಯಲ್ಲಿ ಅಂಬೇಡ್ಕರ್ ಬಾಬಾ ಸಾಹೇಬ್ ಅವರು ಬರೆದಂಥ ಸಂವಿಧಾನ ವ್ಯಾಪ್ತಿಯಲ್ಲಿ ನಾವು ಕೆಲಸ ಮಾಡೋರು. ಆ ಸಂವಿಧಾನ ಇಲ್ಲದೆ ನಮಗೆ ಜೀವಿಸ್ಲಿಕ್ಕಾಗಲ್ಲ ಅಂಥೇಳಿ ನಮಗೂ ಗೊತ್ತಿದೆ. ನಾವು ನೀಲಿ ಜೆಂಡಕ್ಕೆ ನಾವು ತೆರವುಗೊಳಿಸ್ಲಿಕ್ಕೆ ನಾವು ಯಾರೂ ಅಧಿಕಾರರಲ್ಲ. ಅದು ನಗರಸಭೆದ ಪೂರೈತಕರು ಹಾಗೂ ಪೊಲೀಸರು ಬಂದು ತೆರವುಗೊಳಿಸಿದಾಗ ಅಲ್ಲಿ ಎಲ್ಲೋ ಒಂದು ಸಣ್ಣದು ಜೆಂಡ ಬಿದ್ದಾಗ ಮಳೆ ಬರ್ತಾ ಇತ್ತು, ಗಾಳಿಯಿಂದ ಇದು ಹಾನಿ ಆಗ್ತದೊಂದು ನಾವು ನೀಲಿ ಜೆಂಡದ ಮೇಲೆ ಇದ್ದಂಥ ಒಂದು ಸ್ವಾಭಿಮಾನದಿಂದ ನಮ್ಮ ಅಂಗನವಾಡಿ ಕಾರ್ಯಕರ್ತರು ತೆಗೆದುಕೊಂಡು ತೊಯ್ಬೇಡದೊಂದು ಮನೆಗೆ ತರುವಂಥ ಸಮಯದಲ್ಲಿ ಕಿಡಿಗೇಡಿಗಳು ಅವರು ಎದುರು ಉಳ್ಕೊಂಡು ಆ ಓಣಿಯಲ್ಲಿದ್ದಂಥ ಅವರಿಗೂ ಇವರಿಗೂ ಮೊದಲಾಗೆ ಒಂದು ವಾದ ವಿವಾದ ಆಗಿತ್ತು. ಅದನ್ನು ಉದ್ದೇಶಪೂರ್ವಕವಾಗಿ ಇಟ್ಕೊಂಡು ನಮ್ಮ ಅಂಗನವಾಡಿ ಕಾರ್ಯಕರ್ತೆಗೆ ಹರಾಸ್ಮೆಂಟ್ ಮಾಡಬೇಕೆಂದು ಅದು ವಿಡಿಯೋ ಮಾಡಿ ಎಲ್ಲ ಕಡೆ ಫೇಸ್ಬುಕ್ಕಿನಲ್ಲಿ
ಆಮೇಲೆ ಇನ್ಸ್ಟಾಗ್ರಾಮ್ಗಳಲ್ಲಿ ಹಾಕ್ತಲಿದ್ದಾರೆ. ಅದನ್ನು ಕದ ಖಂಡಿತವಾಗಿ ನಿಲ್ಲಿಸಬೇಕು. ನಾವು ಅಧಿಕಾರಿಗಳಿಗೆ ಲೆಟರ್ ಕೊಟ್ಟಿದ್ದೆವು. ಯಾರು ತಪ್ಪಿಸ್ತರಿರ್ತಾರೋ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ತಪ್ಪಿಸ್ತರಿಗೆ ಆದಂಥ ಕಠಿಣವಾದಂಥ ಶಿಕ್ಷೆ ಕೊಡಬೇಕು. ಅದಕ್ಕೆ ನಾವು ಬೆಂಬಲಿಸ್ತೇವೆ. ಆದರೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ವಿನಾಕಾರಣ ಅವರು ಟಾರ್ಚರ್ ಮಾಡಿ ಆಮೇಲೆ ಆಕೆಗೆ ಮಾನಸಿಕ ಟಾರ್ಚರ್ ಕೊಡ್ತಾ ಇದ್ದಾರೆ. ಅದನ್ನು ನಿಲ್ಲಿಸಬೇಕು. ಅಂಗನವಾಡಿ ಕಾರ್ಯಕರ್ತೆ ಮೇಲಿನ ಅಪವಾದವನ್ನು ತೆಗಿಬೇಕು. ಇಲ್ಲದಿದ್ದಲ್ಲಿ ನಮ್ಮ ಸಂಘಟನೆಯು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಹಾಗೂ ಸಹಾಯಕಿಯರ ಸ್ವಾತಂತ್ರ್ಯ ಸಂಘಟನೆಯು ಬೀದಿಗಿಳಿದು ಹೋರಾಟ ಮಾಡಲು ಅನಿವಾರ್ಯ ಆಗಿರುತ್ತದೆ ಎಂದು ಅವರಿಗೆ ನಾವು ಮುನ್ನೆಚ್ಚರಿಕೆ ಕೊಡ್ತಾ ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ಲಕ್ಷ್ಮೀ ದಂಡ. ಮೇಡಮ್, ತಾವೇನಿರ್ಬೋದು ವೈಯಕ್ತಿಕ ಜಗಳ ಅಂದರೆ ಅಲ್ಲಿ ಒಂದು 30 ಫೀಟ್ ರೋಡ್ ಇತ್ತು. ಆ 30 ಫೀಟ್ ರೋಡು ಮಾಡ್ತಾ ಇದ್ದಾಗ ಅಲ್ಲಿ ನಮ್ಮದಿದೆ ಅಂತೇಳಿ ಅವರು ಬೀದಿ ಮೇಲೆ ಮನೆ ಕಟ್ಟೋದು, ಮುಳ್ಳು ಹಾಕೋದು, ಕಲ್ಲಿಡೋದು ಆ ಥರ ಮಾಡಿದಾಗ ನಮಗೂ ಒಣಗೆ ಹಾದಿ ನಡ್ಲಿಕ್ಕೆ ಬೇಕಂತ ಈ ಜನರು ಅವ್ರಿಗೆ ಕೇಳಿದ್ದಾರೆ. ಅವ್ರ ಇವ್ರ ಮಧ್ಯೆ ಚಕಮಕಿ ನಡೆದಾಗ ಈಗಾಗಲೇ ಅದು ಕೋರ್ಟಿನಲ್ಲಿ ನಡೀತಾ ಇದೆ. ಕೋರ್ಟಿನಲ್ಲಿ ಕೇಸ್ ದಾಖಲಿತ ಇದೆ. ಅವೆಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಈ ನಮ್ಮ ಅಂಗನವಾಡಿ ಟೀಚರು ಮನೆಯವರೇ TP ಮೆಂಬರ್ ಇದ್ದರು ಮೊದಲೇ. ಇವರೆಲ್ಲ ಈ ಥರ ಲೀಡರ್ ಇದ್ದಿದ್ದಾರೆ. ಹೆಂಗಾದ್ರೂ ಮಾಡಬೇಕು, ಇವರಿಗೆ ಈ ಥರ ಹರಾಸ್ಮೆಂಟ್ ಮಾಡಬೇಕಂತೇಳಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಉಪಯೋಗಿಸ್ಕೊಳ್ಳುತ್ತೆ. ಈಗ ಅವರು ಅಂದ್ರೆ ಈಗ ಅವರು ದಲಿತರು ಅವರು ನಾವು ರೈಟ್ ಟು ಲೆಫ್ಟ್ ಎರಡನೇ ವಿಷಯ. ವೈಯಕ್ತಿಕ ಹೇಳ್ತಿರಲ್ಲ ನೀವು, ಹೆಸರು ಯಾವ ಅಂತ? ಸಂತೋಷ್ ಸಂತೋಷ್ ಅಂಬಿಕಾ ಭಂಡಾರಿ, ಪಂಚಶೀಲ, ಸಿದ್ದಪ್ಪ ಮತ್ತು ಸುಲೋಚನಾ, ಲಕ್ಷ್ಮಿ ಮತ್ತು ಸುನಿ. ಇವ್ರ ಮೇಲೆ ನೀವು ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ ಮೊದಲೇ. ಕೋರ್ಟಿನಾಗ ನಡೆದದ ಆಲ್ರೆಡಿ 30 ವರ್ಷದಿಂದ ಕೋರ್ಟಿನಲ್ಲಿ ನಡೆದಿದೆ. ಬರ್ಸಿದ್ದೇವೆ ಸರ್ಕಲ್ ಬಲ್ಲಿ ನಾವು ಬರ್ಸಿದ್ದೆವು. ಅವ್ರ ಎಕ್ಸಾಮ್ ಅಪ್ಲಿಕೇಶನ್ ನನಗೂ ಕರೆಸಿದ್ರು. ನಾನು ಹೇಳಿದೆ ನಂಗೆ ಬಿದ್ದಿಂದ ಸರ್ ಖಾಲಿ ಹಿಡ್ಕೊಂಡು ನಿಂತಿದ್ದೆ ಸರ್, ಮಾಡಿ ಹೊಂಟಿದ್ದು ಬಿದ್ದಿದೆ ಅಂತೇಳಿ ನಾನು ಹಿಡ್ಕೊಂಡು ನಿಂತಿದ್ದೆ. ಅವ್ರ ಮನೆ ಮ್ಯಾಗ ನಿಂತು ಬೇಕಂತ ನಾನು ವಿಡಿಯೋ ಮಾಡಿ ವೈರಲ್ ಮಾಡಿದ್ದೆ. ವಿಡಿಯೋದಾಗ ಏನೋ ಕಂಬದ ತೆಗಿಲೆತ್ತಿಂದ ಕಾಣತ್ತದಲ್ಲ. ನಂಬದಿಲ್ಲ ಸರ್, ಬಗ್ಗಿದೆ ತೆಗೆದ ಕಾಣಲ್ಲ. ಬಗ್ಗಿಂದ ಅದು ವಿಡಿಯೋದಾಗ ನೀವು ನೋಡಿ ಚಂದ. ನಾ ಬಗ್ಗಿ ಕೆಳಗೆ ಬಿದ್ದೆ, ತೆಗ್ದಿಂದ ಕೈದಾಗ ಅದ ಸರ್ ನನ್ನ ಚಂಡ. ನಾ ಏನು ಕೆಳಗೆ ಬಿಡಿಸಿಲ್ರಿ ಸರ್. ನಾ ಭೀ ಒಬ್ಬ ಬಗ್ಗೆ ಶಿಕ್ಷಕಿ ಇದ್ದೆ. ನನಗೆ ಭೀ ಅಂಬೇಡ್ಕರ್, ನಾನು SC ಮಾದಿಗ, ನಾನು ಅದರಿಂದ ಓದಿನಕ್ಕಿದ್ದೆ. ನನಗೆ ಭೀ ಅಭಿಮಾನ ಅದ ರೀ. ನಾ ಆ ಥರ ಮಾಡೋಕ್ಕೆ ಅಲ್ಲ. ನಾನು ಟೀಚರ್ 4 ಮಂದಿಗೆ ನಾನು ಬೆಳಕಿದ್ದೀನಿ ರೀ. ಅಂಥ ಥರ ನಂಗೆ ಮಾಡಕ್ಕೆ ನನಗೂ ಮನಸ್ಸಾಗತ್ತೆ. ನಮ್ದು ಭೀ ಅಭಿಮಾನ ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್, ನಾನು ಅವರಿಗೆ ನಡೀತೀನಿ. ಹಂಗೆ ಥರ ನಂಗೆ ಮಾಡಕ್ಕೆ ಬರೋದು. ಅವರು ಬೇಕಂತ ದ್ವೇಷನಿಂದ ನನಗದು ವಿಡಿಯೋ ಮಾಡ್ಬೇಕಂತ ಅವ್ರು ಹಾಕಿ ಹೋಗ್ಯಾರ. ಈಕೆ ನೋಡಿ ಹೆಂಗೆ ಭೀ ತೆಗಿತಾಳ ಮನೆ ಮ್ಯಾಗ ನಿಂತು ಅವ್ರು ವಿಡಿಯೋ ಮಾಡ್ಕೊಂಡಾರ. ನಿಮ್ಮ ಹೆಸರು?